ಮನುಷ್ಯ ಯಾಕಾದ್ರೂ ಹುಟ್ಟಿದ್ನಪ್ಪ ಅಂತ ನಾವೆಲ್ಲರೂ ಕೆಲವು ವ್ಯಕ್ತಿಗಳನ್ನ ನೋಡಿದ್ರೆ ಅನ್ನಿಸ್ತಾ ಇರ್ತದೆ, ಯಾಕೆ ಹುಟ್ಟುಬಿಟ್ನಪ್ಪ ಅಂತ ಅನ್ನಿಸ್ತಾ ಇರ್ತದೆ. ಆದ್ರೆ ಮಲ್ಲೇಶಣ್ಣನ ಇವತ್ತಿನ ಹುಟ್ಟಿದಪ್ಪ ನೋಡಿದ್ರೆ ಬಹಳ ನನಗನ್ನಿಸ್ತದೆ. ಇವತ್ತು ಈ ಸತಿ ಮಳೆ ಇಲ್ಲ, ನರಸೀಪುರದಲ್ಲಿ ಕಪಿಲ ಕಾವೇರಿ ಎರಡು ಬತ್ತು ಹೋಗದೆ. ಆದ್ರೆ ಉಕ್ಕಲಗೆರೆ ಬೆಟ್ಟದ ತಪ್ಪಲನ್ನ ಈ ಹುಟ್ಟಿದಪ್ಪದಲ್ಲಿ ಅಭಿಮಾನದ ಹೊಳೆ ಹುಚ್ಚು ಕೋಡಿ ಎಂದು ಹರಿತಾ ಇದೆ. ಇದನ್ನ ನೋಡಿದಾಗ ನನಗೆ ನಮ್ಮ ಮಲ್ಲೇಶಣ್ಣ ಎಷ್ಟು ಜನ ಮಡಗನ, ಇವನು ಮುಂದೆ ನಮ್ಮ ದಯಾನಂದ್ ಪಟೇಲ್ ಅವರು ಹೇಳ್ತಾ ಇದ್ರು, ಬುದ್ಧಿ ಇದು ಡಿಲಿಮಿಟೇಷನ್ ಆಯ್ತಾ ಇದೆ ಅಂತ. ಬನ್ನೂರಿನಲ್ಲಿ ಒಬ್ಬ ಉದಯವಾದ ನಾಯಕ ಅಂತ ನನಗಾದ್ರೂ ಕೂಡ ಅನಿಸ್ತಾ ಇದೆ. ಬನ್ನೂರು ಹೋಬಳಿಯಲ್ಲಿ ಒಬ್ಬ ಉದಯೋನ್ಮುಖ ನಾಯಕ ನಮ್ಮ ಕೈಗೆ ಸಿಕ್ಕಿದ್ರು ಅಂತ ದಯಾನಂದ್ ಪಟೇಲ್. ಹಾಗೆ ಇವತ್ತು ಅವರು ಹುಟ್ಟುಹಬ್ಬ 51ನೇ ವರ್ಷದ ಹುಟ್ಟುಹಬ್ಬ ನಮ್ಮ ಚಿತ್ರಳ್ಳಿ ಪುಟ್ಟಿಯವರು ಹೇಳಿದ್ರು. ಈ ತರ ಹುಟ್ಟಹಬ್ಬ ಮಾಡ್ಕೊಳ್ಳೋದಾದ್ರೆ ಮಲ್ಲೇಶಣ್ಣ ಇನ್ನು 52ನೇದನ್ನು ಬಿಡಲ್ಲ, 53ರನ್ನು ಬಿಡಲ್ಲ, 54ನೂ ಬಿಡಲ್ಲ. ಈ ತರ ಅಭಿಮಾನ, ಇಷ್ಟು ಪ್ರೀತಿ, ಇಷ್ಟು ವಿಶ್ವಾಸ, ಇಷ್ಟು ಸಂತೋಷ, ಸಡಗರ, ಸಂಭ್ರಮ ನಾನಂತೂ ಇದನ್ನ ನಿಜವಾಗ್ಲೂ ಕೂಡ ಭಾವಿಸ್ಕೊಂಡಿರ್ಲಿಲ್ಲ. ಇದು ನನಗನ್ನಿಸ್ತದೆ ಮೊಯ್ಯಿನ್ನು ಕೂಡ ಕೊಟ್ಟಿದ್ದಾರೆ. ನಾ ಮೊಯ್ಯಿನ ಬಗ್ಗೆ ಮಾತಾಡಿದಾಗ ನನಗನ್ನಿಸ್ತು, ಅಧ್ಯಕ್ಷರ ಜೊತೆ ಮಾತಾಡಿದೆ, ಯಾರೋ ಮೂಗುರಲ್ಲಿ ಒಬ್ರು ಹುಟ್ಟದಬ್ಬ ಮಾಡ್ಕೊಂಡ್ರಂತಲ್ಲ ಅಂತ. ಅಯ್ಯೋ ಬುದ್ಧಿ 2.5 ಲಕ್ಷ ಮೊಯ್ ಬಿದ್ದಿತ್ತಂತೆ, 4,00,000 ಜನ ಊಟ ಮಾಡಿದ್ರು ಅಂತಂದ್ರು. ಇದೆಲ್ಲ ವಿಷಯ ಕೇಳ್ತಾ ಇದ್ಮೇಲೆ ಇನ್ನು ನಮ್ಮ ಮುಖಂಡರುಗಳು ಒಬ್ಬೊಬ್ಬರಾಗಿ ಹುಟ್ಟದಬ್ಬ ಮಾಡ್ಕೊತಾರೆ ಅಂತ ನನಗೆ ಅನ್ನಿಸ್ತಾ ಇದೆ. ಸಂತೋಷನೂ ಕೂಡಿ ಬಾಳಿದರೆ ಸ್ವರ್ಗ ಸುಖ ಅಂತಾರಲ್ಲ, ಹಾಗೆ ಎಲ್ಲ ಒಂದು ಕಡೆ ಸೇರೋದಕ್ಕೂ ಕೂಡ ಒಂದು ಅವಕಾಶ, ಒಂದು ಸಂದರ್ಭ. ಇದು ನಿಜವಾಗ್ಲೂ ಕೂಡ ವಿಶೇಷವಾಗಿ ನನಗನ್ನಿಸ್ತು. ನಾನು ಅನ್ಕೊಂಡೆ ಬೆಟ್ಟದ ತಪ್ಪಲು ಏನ್ ಮಲ್ಲೇಶನ ಈ ಜಾಗ ಆಯ್ಕೆ ಮಾಡ್ಕೊಂಡ, ಯಾಕಂಡ ನೀ ಎಲ್ಲ ಆಯ್ಕೆ ಮಾಡ್ಕೊಂಡೆ ಅಂತ ಕೇಳಿದೆ. ಅದಕ್ಕೆ ಅವನಂದ, ಬುದ್ಧಿ ನನಗೆ ಊರ್ಲಿ ML ಪೂರ್ತಿ ಮನೆಯೂ ಬಂಧುಗಳು, ಮತ್ತೆ ನಮ್ಮ ತುರುಗ್ನೂರವರು, ನಮ್ಮ ಗ್ರಾಮಸ್ಥರು ಎಲ್ರಿಗೂ ನಾನು ಅತ್ಯಂತ ಪ್ರೀತಿಯಿಂದ ಆಮಂತ್ರಣ ಪತ್ರಿಕೆ ಕೊಡ್ತೀನಿ. ಅಲ್ಲಾದ್ರೆ ಎಲ್ಲರೂ ಬರ್ತಾರೆ ಬುದ್ಧಿ, ನನಗೆ ಜಾಗ ಚೆನ್ನಾಗಿದೆ, ಉಕ್ಕಲಗೆರೆ ಬೆಟ್ಟದ ಮಲ್ಲಿಕಾರ್ಜುನನ್ ತಪ್ಪಲು, ಅಲ್ಲೇ ಕೆಲವು ಸಣ್ಣ ಪುಟ್ಟ ವ್ಯವಸ್ಥೆಗಳಿದೆ, ಅದ್ರ ಜೊತೆಗೆ ಒಂದು ಸ್ವಲ್ಪ ನಾವು ವ್ಯವಸ್ಥೆ ಮಾಡ್ಕೊಂಡು ಕಾರ್ಯಕ್ರಮ ಮಾಡೋಣ ಅಂತ ನಾನು ಅನ್ಕೊಂಡಿದ್ದೆ. ಈ ಬೆಟ್ಟದ ತಪ್ಪಲಿಗೆ ಯಾರು ಬಂದಾರಪ್ಪ ಜನ, ಆಗ್ಲಿ ನೋಡೋಣ, ಹತ್ತು ಕರೆದು ಮಲ್ಲೇಶನ ಔತಣ ಕೂಟ ಏರ್ಪಾಟ್ ಮಾಡೋಣ ಅಂತ ನಾ ತಿಳ್ಕೊಂಡ್ರೆ, ಇಲ್ಲಿ ನೋಡಿದ್ರೆ 1000 ಗಟ್ಟಲೆ ಜನ ಊಟ ಮಾಡ್ತಾವ್ರೆ. ಎಲ್ಲ ಅಭಿಮಾನ, ಹಾರ ತುರಾಯಿ, ಪೇಟ್ಗಳೇ ಒಂದು 25-30 ಪೇಟ್ಗಳು, ಮುಯಿ ಸುಮಾರು ನನ್ನ ಪ್ರಕಾರ ಒಂದು 25-30 ಸಾವಿರ ರೂಪಾಯಿ ಮುಯ್ಯ ಬಿದ್ದಿರ್ಬೋದು, ಜಾಸ್ತಿ ಆಗಲ್ಲ, ಅದ್ರ ಮೇಲೆ ಹೊರತು ಕಮ್ಮಿ ಇಲ್ಲ. ಹಾಗಾಗಿ ನಾನು ಇಲ್ಲಿ ಎಲ್ರಿಗೂ ಹೇಳೋದೇನಪ್ಪ ಅಂದ್ರೆ, ಮಲ್ಲೇಶಣ್ಣ ಇನ್ನು ನಿರಂತರವಾಗಿ ಹುಟ್ಟುಹಬ್ಬದ ಕಾರ್ಯಕ್ರಮನ ಇನ್ನೂ ವಿಸ್ತಾರಗೊಳಿಸ್ತಾ ಇದನ್ನ ಇನ್ನೂ ದೊಡ್ಡದಾಗಿ ಮಾಡಬೇಕು. ಅದಕ್ಕೆ ತನುವಿನ ಕೋಪ ತನ್ನ ಹಿರಿತನದ ಕೇಡು ಅಂತ ಬಸವಾದಿ ಪ್ರಮುಖರು ಒಂದು ವಚನ ಬರೀತಾರೆ. ತನುವಿನ ಕೋಪ ತನ್ನ ಹಿರಿತನದ ಕೇಡು. ನಮ್ಮ ದಯಾನಂದ್ ಪಟೇಲ್ರು ಬಹಳ ಸೂಕ್ಷ್ಮವಾಗಿ ಎಳೆಯಾಗಿ ನಮ್ಮ ಚಿತ್ರಳ್ಳಿ ಬುದ್ಧರು ಹೇಳೋದಲ್ಲ, ಹಂಗೆ ವಿಮರ್ಶೆ ಮಾಡಿ ಹೇಳಾರ. ಯಾವಾಗ್ಲೂ ಕೂಡ ಒಬ್ಬ ವ್ಯಕ್ತಿಯ ದೌರ್ಬಲ್ಯ ಆ ವ್ಯಕ್ತಿಯ ಬೆಳವಣಿಗೆಗಳನ್ನ ಕುಂಠಿತಗೊಳಿಸ್ತದೆ. ಅದಕ್ಕೆ ನಮ್ಮ ಪಟೇಲ್ರು ಪ್ರಾಸ್ತಾವಿಕವಾಗಿ ಸುದೀರ್ಘವಾಗಿ ಮಲ್ಲೇಶಣ್ಣನ ಎಲ್ಲ ಆಗುಹೋಗುಗಳ ಬಗ್ಗೆ ಮಾಹಿತಿ ಕೊಟ್ಟರು. ನನಗೊಂದು 50-60 ಭಾಗ ಗೊತ್ತಿತ್ತು, ಇನ್ನೊಂದು 40 ಭಾಗ ಅವ್ರು ಹೇಳಿದಾಗ ಸಂಘ ಸಂಸ್ಥೆಗಳಲ್ಲಿ ಅವರು ಗುರುತಿಸ್ಕೊಂಡಾರ. ಅಷ್ಟೇ ಬೇಗ ಅವ್ರ ಪ್ರಯಾಣನ ಮಧ್ಯದಲ್ಲೇ ಮೊಟಕುಗೊಳಿಸ್ಕೊಂಡಾರ ಅನ್ನೋದು ಕೂಡ ಗೊತ್ತಾಯ್ತು. ಹಾಗಾಗಿ ಈ ಸಭೆಯಲ್ಲಿ ಇವತ್ತು ನಮ್ಮೆಲ್ಲರ ಎದುರುಗಡೆ ನಾನು ಮಾತಾಡದ್ಮೇಲೆ ನಮ್ಮ ಕೆಬ್ಬವಂಡಿ ಶಿವಕುಮಾರಣ್ಣ ಇದು ನನಗೆ ಕಿವಿಗೆ ಏನು ಅಂದ್ರೆ, ನಿಮ್ಮದು ಮಾತಾಡದ್ಮೇಲೆ ಮೈಕ್ ಕೊಟ್ಬಿಡಿ ಬುದ್ಧಿ, ಕೋಪ ನಮ್ಮ ಮಲ್ಲೇಶಣ್ಣನಿಗೆ ಶಾಪು ಆಗ್ಬಿಟ್ಟದ. ಅವ ಈ ಸಮಾಜದಲ್ಲಿ ಒಬ್ಬ ಒಳ್ಳೆ ವ್ಯಕ್ತಿ, ಹೃದಯವಂತ, ಅವನು ಬೆಳಿಬೇಕು ಅಂದ್ರೆ ಅವನ ಕೋಪ ಬಿಡಬೇಕು. ನಿಮ್ಮೆಲ್ಲರ ಸನ್ನಿಧಾನದಲ್ಲಿ ಉಕ್ಕಲಗೆರೆ ಮಲ್ಲಪ್ಪನ ಈ ಒಂದು ತಪ್ಪಲಿನಲ್ಲಿ ನಾನು ಇನ್ನು ಮೇಲೆ ಸಕಾರಣವಾಗಿ ವಿರೋಧ ಮಾಡ್ತೀನಿ, ಆದ್ರೆ ಕೋಪಿಸ್ಕೊಂಡು ಯಾರ ವಿರೋಧನೂ ಕಟ್ಕೊಳ್ಳಲ್ಲ ಅಂತ ಒಂದು ಪ್ರತಿಜ್ಞೆ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಮಲ್ಲೇಶಣ್ಣನಲ್ಲಿ ಒಂದು ಆಶಯ ವ್ಯಕ್ತ ಮಾಡ್ತಾ ಇದ್ದೀನಿ. ಯಾತಕ್ಕಾಗಿ ಅಂದ್ರೆ ಮಲ್ಲೇಶಣ್ಣನ ಬೆಳವಣಿಗೆ ಇದರಿಂದ ಕುಂಠಿತವಾಗಿದೆ ಅನ್ನುವಂಥದ್ದು ಈ ವೇದಿಕೆಯ ಮೂಲಕ ನಮ್ಗೆಲ್ರಿಗೂ ಗೊತ್ತಾಗಿದೆ. ನನಗನ್ನಿಸ್ತದೆ, ಅಂಬಿಗರ ಚೌಡಯ್ಯ ಅಂತ ಒಬ್ಬರು ವಚನಕಾರರಿದ್ದಾರೆ, ಅನುಭವ ಮಂಟಪದಲ್ಲಿ ಬಸವಣ್ಣನವರು ತಯಾರು ಮಾಡಿದಂತ ಒಬ್ಬ ಧಿರೋದಾತ್ತ ವಚನಕಾರ. ಅವರು ಒಂದು ವಚನ ಬರೀತಾರೆ. ಏನಪ್ಪಾ ಅಂತ ಅಂದ್ರೆ, ನಿಮ್ಗೆ ಅದನ್ನ ಹೇಳಿದ್ರೆ ಬೇಜಾರಾಗುತ್ತೆ. ಈ ಸಂದರ್ಭದಲ್ಲಿ ಯಾಕೆ ಹೇಳಿದ್ರು ಅಂದ್ರೆ,
ಲಿಂಗವಂತ ಧರ್ಮದ ಆಚರಣೆಯನ್ನ ಪಾಲನೆ ಮಾಡದೇ ಇದ್ರೆ, ಅವರು ಸತ್ಯವಂತರಾಗದೇ ಇದ್ರೆ, ಅವರು ಕಪಟಿಗಳಾಗಿದ್ರೆ ಅವ್ರನ್ನ ಪಶ್ಚಿಮದ ಗಾಳಿಗೆ ನಿಲ್ಲಿಸ್ಬೇಕಂತೆ. ಚಳಿಗಾಲದಲ್ಲಿ ಪಶ್ಚಿಮದ ಗಾಳಿಗೆ ನಿಲ್ಲಿಸ್ಬೇಕಂತೆ. ಅವ್ರ ಮೂಗನ್ನ ಇಟ್ಟಿಗೆ ಚೂರಲ್ಲಿ ಹಿಂಗ್ ಒರಿಬೇಕಂತೆ. ಅದಕ್ಕೆ ನಿಂಬೆಹಣ್ಣು ಹಿಂಡ್ಬಿಟ್ಟು ಬಡವಲ ದಿಕ್ಕಿನ ಗಾಳಿಗೆ ನಿಲ್ಲಿಸ್ಬೇಕು. ಇಷ್ಟೆಲ್ಲ ಆದ್ಮೇಲೆ ಅವ್ರಿಗೆ ಎಡಕಾಲ ಪಾದರಕ್ಷೆ ತಗೊಂಡು ಈ ಕೆನ್ನೆಗೊಂದು ಆ ಕೆನ್ನೆಗೊಂದು ಹೊಡಿಬೇಕು ಅಂತ. ಆದ್ರೆ 12ನೇ ಶತಮಾನದಲ್ಲಿ ಇಷ್ಟೆಲ್ಲ ಮಾತಾಡದಂತ ಚೌಡಯ್ಯನವ್ರನ್ನ ಬಹಳ ನಿಷ್ಠುರವಾದ ವಚನಕಾರರು ಅವರು ಬಹಳ ನೇರವಾದಿಗಳು ಅಂತ ವಿಮರ್ಶೆ ಮಾಡ್ತಾರೆ. ಆದ್ರೆ ವಚನಕಾರರಿಗೆ ಅವ್ರಿಗೆ ಯಾವುದೇ ಬೆಳವಣಿಗೆ ಮೇಲೆ ಉದ್ದೇಶ ಇರಲಿಲ್ಲ. ಅವ್ರಿಗೆ ಸತ್ಯ ಪ್ರತಿಪಾದನೆ ಮಾಡಬೇಕಾಗಿತ್ತು, ಧರ್ಮ ಪ್ರತಿಪಾದನೆ ಮಾಡಬೇಕಾಗಿತ್ತು. ಅವ್ರು ನಿಷ್ಠುರವಾದಿಗಳಾಗಿದ್ರು. ಆದ್ರೆ ನಮ್ಮ ಮಲ್ಲೇಶನ್ಗೆ ಅಧಿಕಾರ ಬೇಕು, ಸಂಘಟನಾ ಚತುರ ಅಂತ ಬೇರೆ ಹೇಳ್ಬಿಟ್ರು. ಇಲ್ಲಿ ಭಾಷಣ ಮಾಡ್ತಾರೆ ನಮ್ಮ ದಯಾನಂದ ಪಟೇಲ್ ಕೊನೆಯಲ್ಲಿ. ಸಂಘಟನೆ ಮಾಡ್ತಾರೆ, ಎಲ್ಲ ಮಾಡ್ತಾರೆ ಅಂದಾಗ ಇವತ್ತು ಈ ಎಲ್ಲ ಸಮುದಾಯ ಎದುರುಗಡೆ ಅವರು ನಾನು ಕೋಪನ ಹಂತವಾಗಿ ಕಡಿಮೆ ಮಾಡ್ಕೊಂಡು ನನ್ನ ಬೆಳವಣಿಗೆಯ ಮೊದಲನೇ ಮೆಟ್ಲನ್ನ ಈ 51ನೇ ವರ್ಷದ ಹುಟ್ಟುಹಬ್ಬದ ಪ್ರತೀಕವಾಗಿ ನಾನು ಕೋಪವನ್ನು ಬಿಡ್ತೇನೆ ಅಂತ ಅವರೊಂದು ಪ್ರಮಾಣವನ್ನು ಈ ಸಂದರ್ಭದಲ್ಲಿ ಮಾಡಿದ್ರೆ ಸಭೆಗೆ ಇನ್ನೂ ಹೆಚ್ಚಿನ ಒಂದು ಮೌಲ್ಯ ತೂಕ ಅದಾಗುತ್ತೆ ಅನ್ನುವಂತಹ ಮಾತನ್ನು ಹೇಳ್ತಾ, ಮಲ್ಲೇಶಣ್ಣನಿಗೆ ಆಯುಸ್ಸು ಮತ್ತೆ ಆರೋಗ್ಯ ಭಗವಂತ ಕೊಟ್ಟು, ಕೋಪ ಅಂದ್ರೆ ಸುಮ್ಮನೆ ಒಬ್ಬರು ಸಂಶೋಧನೆ ಮಾಡಿದ್ದಾರೆ ಫ್ರಾನ್ಸ್ ದೇಶದೊಳಗಡೆ. ಒಬ್ಬರು ಸೈಕ್ರಿಯಾಟಿಸ್ಟ್ ಅವರು ಒಂದು ಸಂಶೋಧನೆ ಮಾಡಿ ಕೋಪದ ಬಗ್ಗೆ ಒಂದು ಮಾತು ಹೇಳಿದ್ದಾರೆ. ಅವರು ಸಿಗ್ಮಂಡ್ ಫ್ರಾಯ್ಡ್ ಅಂತ ಮನಃಶಾಸ್ತ್ರಜ್ಞ. ಅವ್ರು ಏನು ಹೇಳಿದ್ದಾರೆ ಅಂತ ಅಂದ್ರೆ, ಪತಂಜಲಿನೂ ಕೂಡ ಹೇಳಿದ್ದಾರೆ. ಆದ್ರೆ ನಮ್ಗೆಲ್ಲ ಏನು ಹುಚ್ಚು ಅಂದ್ರೆ ಹೊರದೇಶದವ್ರು ಹೇಳಿದ್ರೆ ನಮ್ಗದೊಂದು ವೇದವಾಕ್ಯ. ಪತಂಜಲಿಗಳು ಕೂಡ ಹೇಳಿದ್ದಾರೆ. ಏನು ಅಂದ್ರೆ, ಬಸವಣ್ಣನವರು ತನುವಿನ ಕೋಪ ತನ್ನ ಹಿರಿತನದ ಕೇಳು ಅಂದ್ರೆ, ಸಿಗ್ಮಂಡ್ ಫ್ರಾಯ್ಡ್ ಹೇಳ್ತಾನೆ, 1 ನಿಮಿಷ ನೀವು ಕೋಪ ಮಾಡ್ಕೊಂಡ್ರೆ ಸುಮಾರು 120 ದಿವಸ ನಿಮ್ಗೆ ಆಯುಸ್ ಕಮ್ಮಿ ಆಗುತ್ತೆ ಅಂತ. ಪತಂಜಲಿ ಅವರು ಹೇಳ್ತಾರೆ, ನೀವು ಸರಿಸುಮಾರು 1 ಕ್ಷಣ ಕೋಪ ಮಾಡ್ಕೊಂಡ್ರೆ ನಿಮ್ಗೆ 60 ಸೆಕೆಂಡ್ 60 ನಿಮಿಷ 1 ಸೆಕೆಂಡ್ ನೀವು ಕೋಪ ಮಾಡ್ಕೊಂಡ್ರೆ 1 ಗಂಟೆ ಆಯುಸ್ ಕಡಿಮೆ ಆಗುತ್ತೆ ಅಂತ ಪತಂಜಲಿ ಹೇಳ್ತಾರೆ. ಅಂದ್ರೆ ನಮ್ಮ ಜೀವನದಲ್ಲಿ ಅಕ್ಕ ಮಹಾದೇವರು ಒಂದು ಮಾತು ಹೇಳ್ಕೊಡ್ತಾರೆ, ಕೋಪವ ತಾಳದೆ ಸಮಾಧಾನಿಯಾಗಿದ್ದರೆ ಚನ್ನಮಲ್ಲಿಕಾರ್ಜುನ ದೇವ ನಮ್ಮನ್ನ ಒಲಿತಾನೆ, ನಮಗ ಒಲಿತಾನೆ ಅಂತ. ಅಂದ್ರೆ ಯಾವುದೇ ದೌರ್ಬಲ್ಯ ಇದ್ರೆ ಆ ವ್ಯಕ್ತಿ ಬಹುಬೇಗ ವೈಯಕ್ತಿಕವಾಗಿ ಮತ್ತೆ ಸಾಂಸ್ಥಿಕವಾಗಿ ಮತ್ತೆ ಧಾರ್ಮಿಕವಾಗಿ ಅವನು ಎಲ್ಲ ಕಡೆ ಅವನು ಸಲ್ಲದಿಲ್ಲ. ಆ ಸಲ್ಲಬೇಕು ಅಂದಾಗ ಬಸವಾದಿ ಪ್ರಮುಖರು ಹೇಳ್ತಾರೆ, ಅವನು ಎಂಥವನಪ್ಪ ಸಲ್ಲುತ್ತಾನೆ ಅಂತ ಅಂದ್ರೆ, ಭಗವಂತನೇ ಅವನನ್ನ ಕೈ ಹಿಡಿದು ಮೇಲಕ್ಕೆ ಎತ್ಕೋಬೇಕು. ಬಾರಪ್ಪ, ನೀನ್ ಬಹಳ ದೊಡ್ಡ ಮೇಧಾವಿ, ಬಹಳ ಪಕ್ವತೆ ಹೆಂಗಿದೀಯ, ಬಹಳ ಜ್ಞಾನಿ, ನಿಗರ್ವಿ, ನಿನಗೆ ಕೋಪವೇ ಬರಲ್ಲ, ಸಮಾಧಾನ ಅಂತ. ಹಾಗೆ ನಮ್ಮ ಮಲ್ಲೇಶನ ಇವತ್ತು ನಾನು ಇದು 3ನೇ ಸಾರಿ ಹೇಳ್ತಾ ಇದ್ದೀನಿ. ನಾನು ಮಾತಾಡಿದ ತಕ್ಷಣ ಅದು ನಿಮ್ಮೆಲ್ಲರ ಅಪೇಕ್ಷೆ, ನನ್ನ ಮುಖಾಂತರ ನೀವು ಹೇಳಿಸ್ತಾ ಇದ್ದೀರಾ. ಕೋಪನ ಹಂತವಾಗಿ ನಾನು ಕಡಿಮೆ ಮಾಡ್ಕೊಂಡು 52ನೇ ವರ್ಷದ ಹುಟ್ಟುಹಬ್ಬಕ್ಕೆ ಇಲ್ಲಿ ಬಂದಿರೋರು ಒಂದು ಅಭಿಪ್ರಾಯ ಹೇಳ್ಬೇಕು. ಏನಪ್ಪಾ ಅಂತ ಅಂದ್ರೆ, ಮಲ್ಲೇಶಣ್ಣ 51ನೇ ಹುಟ್ಟುಹಬ್ಬದಲ್ಲಿ ಕೋಪ ಬಿಡ್ತೀನಿ ಅಂದಿದ್ದ, ನಿಜವಾಗ್ಲೂ ಕೂಡ ಪರ್ಸೆಂಟೇಜ್ ಕಮ್ಮಿ ಆಗಿದೆ ಅಂತ ಇಲ್ಲಿ ಬಂದವರೇ ಹೇಳ್ಬೇಕು. ಆ ತರದ ನಡವಳಿಕೆ ಮಲ್ಲೇಶಣ್ಣನಲ್ಲಿ ಒಂದು ಬದಲಾವಣೆ ಆದ್ರೆ ಈ ಹುಟ್ಟುಹಬ್ಬಕ್ಕೆ ಅದೊಂದು ಸಾರ್ಥಕವಾಗುತ್ತೆ ಅಂತ ಹೇಳ್ತಾ, ಈ ಕಾರ್ಯಕ್ರಮಕ್ಕೆ ಪೂಜ್ಯರು, ತಾಲೂಕಿನ ಗಣ್ಯ ವ್ಯಕ್ತಿಗಳು, ರಾಮಸ್ವಾಮಿ ಅವರು ಬಹಳ ಅದ್ಭುತವಾಗಿ ಮಾತಾಡಿದ್ರು. ಅವರು ದಯಾನಂದ್ ಪಟೇಲ್ ಹೇಳೋ ಅಂತದ್ದನ್ನ ಇನ್ನೊಂದು ಸ್ವಲ್ಪ ಟ್ವಿಸ್ಟ್ ಮಾಡಿ ಹೇಳಿದ್ರು. ಕೆಲವು ದೌರ್ಬಲ್ಯಗಳು ಕೆಲವು ವ್ಯಕ್ತಿಗೆ ಅನುಕೂಲಗಳನ್ನು ಮಾಡಿಕೊಟ್ಬಿಡುತ್ತೆ. JH ಪಟೇಲ್ರು ತಮ್ಮ ದೌರ್ಬಲ್ಯನ ಎದೆಗಾರಿಕೆಯಿಂದ ವೇದಿಕೆಗಳ ಮುಖಾಂತರ ಹಂಚ್ಕೊತಾ ಇದ್ರು. ಅವ್ರ ಮುಖ್ಯಮಂತ್ರಿಗಳ ದೌರ್ಬಲ್ಯ ಒಂದೊಂದ್ ಸಾರಿ ಅದು ನಮ್ಮ ವ್ಯಕ್ತಿತ್ವನ ಮೆರುಗುಗೊಳಿಸ್ತದೆ ಅನ್ನುವಂತ ಮಾತುಗಳು ಕೂಡ ನಿಜ ಅಂತ ನಮ್ಮ ರಾಮಸ್ವಾಮಿ ಅವರು ಹೇಳಿದ್ರು. ಹಾಗಾಗಿ ದಯಾನಂದ ಪಟೇಲ್ ಅಂತೂ ಅದ್ಭುತ ಸೊಗಸಾಗಿ ಮಾತಾಡಿದ್ರು. ಅದಾದ ನಂತರ ನಮ್ಮ ಕುಮಾರಸ್ವಾಮಣ್ಣ ಮಾತಾಡುವಾಗ ಅವ್ರ ಬಾಯಲ್ಲೇ ಒಂದು ಮಾತು ಬಂತು. ಏನಪ್ಪಾ ಅಂದ್ರೆ, ಸ್ವಾಗತ ಭಾಷಣ ಇಷ್ಟು ಅದ್ಭುತವಾಯ್ತು ಅಂದ ಮೇಲೆ ಕಾರ್ಯಕ್ರಮ ಅದು ಯಶಸ್ವಿ ಆಗುತ್ತೆ. ಕುಮಾರಣ್ಣ ಸ್ವಾಗತ ಚೆನ್ನಾಗಿ ಮಾಡಿದ್ರು, ನಿರೂಪಕರಾಗಿ ಚೆನ್ನಾಗಿ ಮಾಡಿದ್ರು ಅಂತ ಅವ್ರಿಗೂ ಕೂಡ ನಮ್ಮ ಮಲ್ಲೇಶಣ್ಣ ಶಾಲು, ಹಾರ, ಪೇಟ, ಹಣ್ಣು ಎಲ್ಲ ಕೊಟ್ಟು 52ನೇ ವರ್ಷದಕ್ಕೆ ನೀವು ರೆಡಿಯಾಗಿ ಅಂತ ಕುಮಾರಣ್ಣನಿಗೆ ಪರೋಕ್ಷವಾಗಿ ಒಂದು ಸೂಚನೆ ಕೊಟ್ಟಿದ್ದಾರೆ. ನನಗನ್ನಿಸ್ತದೆ ಈ ಹುಟ್ಟುಹಬ್ಬ ಮಲ್ಲೇಶಣ್ಣನಿಗೆ
ಮದುವೆ ಆಗಿಲ್ಲ ಅಂತ ದಯಾನಂದ್ ಪಟೇಲ್ ಹೇಳಿದ್ರು. ಸಾಮಾನ್ಯವಾಗಿ ಬಿಜೆಪಿಲಿ ಓಡಾಡೋರು ಸ್ವಲ್ಪ ಮದುವೆ ಆಗಲ್ಲ ಅವರು. ಎಲ್ಲಿ ನಮ್ಮ ಪಟೇಲ್ರು ಸಾಮಾನ್ಯವಾಗಿ ಬಿಜೆಪಿಲಿ ಇರೋರು ರಾಷ್ಟ್ರಭಕ್ತಿ ಎನ್ನುವಂತಹದ್ದನ್ನ ಕೆಲವು ಸಂಕಲ್ಪವಾಗಿ ಇಟ್ಕೊಂಡು ಅವರು ನಿಜವಾಗ್ಲೂ ಕೂಡ ಪಕ್ಷ ಅವ್ರನ್ನ ಗುರುತಿಸ್ತದೆ, ಅವ್ರ ಬೆಳವಣಿಗೆನ ಗಮನಿಸ್ತದೆ, ಅವರಿಂದ ದೇಶಕ್ಕೆ ಪ್ರಾಮಾಣಿಕವಾದ ಸೇವೆ ಸಿಗುತ್ತೆ ಅನ್ನುವಂಥದ್ದು ಒಂದು ನಂಬಿಕೆ, ಆ ಒಂದು ತತ್ವದ ಆಧಾರನ ಬಿಜೆಪಿ ಪಕ್ಷದವರು ಪಾಲನೆ ಮಾಡ್ತಾರೆ. ಹಾಗಾಗಿ ನಮ್ ದಯಾನಂದ್ ಪಟೇಲ್ರು ಅವರು ಕೂಡ ಇನ್ನೂ ಹೆಣ್ಣು ನೋಡಿಲ್ಲ, ಇನ್ನೂ ಮದುವೆ ಆಗಿಲ್ಲ. ಮುಂದಿನ ವರ್ಷದಲ್ಲಿ ಮದುವೆ ಆಗ್ಬೇಕಂತ ಅದೇ ಹೇಳ್ತೀನಿ ಈಗ ನೆಕ್ಸ್ಟ್ ಅದೇನೆ. ಪಟೇಲ್ರಂತೂ ಒಂದ್ ಹೆಜ್ಜೆ ಮುಂದಕ್ಕೆ ಹೋಗಿ ಇವತ್ತೇನಾದ್ರೂ ಒಂದ್ ನೋಡಿದ್ರ ಅಥವಾ ಇವತ್ತು ಮದುವೆನೇ ಮಾಡ್ಬಿಡ್ಬೋದಾಗಿತ್ತು ಅಂತ ಮಾತನ್ನ ಆಡಿದ್ರು ಅವರು. ಅಂದ್ರೆ ಮಲ್ಲೇಶಣ್ಣನ್ ಬಗ್ಗೆ ಈಗ ಗೊತ್ತಾಯ್ತು. ಪಟೇಲ್ ಹೇಳಿದ್ರು ನಾನು ಕೋಟಿಗೊಬ್ಬ ಅಂತ ಹೇಳೋ ಅಂತಂದೆ. ನಿಜವಾಗ್ಲೂ ಕೋಟ್ಯಾಧೀಶಕ ಬುದ್ಧಿ ಮಲ್ಲೇಶಣ್ಣ. ಮಳವಳ್ಳಿ 4 ಸೈಟ್ ಅವೆ, ಊರಲ್ಲಿ 1.5 ಎಕರೆ ಗದ್ದೆ ಅದೆ, ಎಷ್ಟು FD ಅಮೌಂಟ್ ಬ್ಯಾಂಕ್ ಅಲ್ಲಿ ಇಟ್ಕೊಂಡಾರೆ. ನಿಜವಾಗ್ಲೂ ಅವ್ರು ಕೋಟ್ಯಾಧಿಪತಿ ಅಂತ ಹೇಳಿದ್ರು. ಹಣ ಇದೆಯಾ ಇಲ್ವೋ ಗೊತ್ತಿಲ್ಲ, ಸೈಟ್ ಇದೆಯಾ ಇಲ್ವೋ ಗೊತ್ತಿಲ್ಲ. ಆದ್ರೆ ಮಲ್ಲೇಶಣ್ಣನ ಸ್ವಭಾವನ ಇಷ್ಟಪಡುವಂತ ಕೆಲವು ವ್ಯಕ್ತಿಗಳಲ್ಲಿ ನಾನು ಕೂಡ ಒಬ್ಬ. ಅವ್ರ ನೇರ ನುಡಿ, ಅವರ ಪ್ರಾಂಜಲವಾದ ಮಾತುಗಳನ್ನು ಕೇಳಿ ತುಂಬಾ ಇಷ್ಟಪಡುವಂತವನು. ಶಿವಪ್ರಸಾದ್ಗೆ ಅಕ್ಕ ಮಹಾದೇವಿ ಸಂಘ ಆಗುವಾಗ ನಮ್ಮ ಮಲ್ಲೇಶಣ್ಣ ಬಂದು ಸದಸ್ಯತ್ವ ಆದ. ಅವನ ಮಾತುಕತೆ ಕೇಳಿದ ತಕ್ಷಣ ಶಿವಪ್ರಸಾದ್ಗೆ ನಾವು ಒಂದು ಸಲಹೆ ಕೊಟ್ಟೆ, ಒಂದು ನಿರ್ದೇಶಕ ಸ್ಥಾನ ಕೊಡಿ ನಮ್ಮ ಮಲ್ಲೇಶಣ್ಣನಿಗೆ ಅಂತ. ಅವ್ರು ಇವ್ರ ಮಾತನ್ನ ಕೇಳಿ ನಮ್ಮ ಶಿವಪ್ರಸಾದ್ ರೆಬಲ್ ಸ್ಟಾರ್ ನಮ್ಮ ದಯಾನಂದ್ ಪಟೇಲ್ ಹೇಳಂಗ, ಯಾರೋ ನಿಮಗೆ ಎಂತದ್ದು ಭತ್ತ ಕುಯ್ಯ ಮಿಷನ್ ಶಿವಪ್ರಸಾದ್ ಕೊಟ್ಟೆಗಾಲ, ಅವರು ರೆಬಲ್ ಸ್ಟಾರ್, ಹಸಿರು ಟವಲ್ ಅಲ್ವಾ. ರೆಬಲ್ ಸ್ಟಾರ್ ಇರೋ ಗುಣ ಇರೋ ಮಲ್ಲೇಶಣ್ಣನು ಕೂಡ ಅವ್ರಿಗೆ ಇಷ್ಟ ಆಗಿ ಅವ್ರನ್ನ ನಿರ್ದೇಶಕರಾಗಿ ತಗೊಂಡ್ರು. ಹಾಗಾಗಿ ಕೆಲವು ಸಾರಿ ಕೆಲವು ವ್ಯಕ್ತಿಗಳು ನಮ್ಮನ್ನು ಅಪೇಕ್ಷೆ ಪಡ್ತಾರೆ. ಕಾಶಿಗೆ ಹೋಗುವಾಗ ಕೆಲವರೆಲ್ಲ ಯಾತ್ರೆ ಹೋಗ್ತಾರೆ. ಅಲ್ಲಿ ಹೋಗುವಾಗ ಇಲ್ಲಿಂದ ಹೋಗೋರು ಅವ್ರಿಗೇನಾದ್ರು ಒಂದು ಹಿತವಾದ ಮಾತು ಹೇಳ್ತಾರೆ. ಏನು ಅಂದ್ರೆ ನಿಮ್ಮಲ್ಲಿ ಇರೋವಂಥದ್ದು ಯಾವ್ದನ್ನಾದ್ರೂ ಒಂದನ್ನ ಅಲ್ಲೇ ಬಿಟ್ಟು ಬನ್ನಿ, ಕಾಶಿ ಬಿಟ್ಟು ಬನ್ನಿ ಅಂತ. ಇವತ್ತಿದು ಪವಿತ್ರವಾದ ಕ್ಷೇತ್ರ ಯಾವುದು, ಉಕ್ಕುಲ್ಗೆರೆ ಮಲ್ಲಪ್ಪನ ಕ್ಷೇತ್ರ ಬಹಳ ಪವಿತ್ರವಾದದ್ದು. ನೋಡಿ, ಒಟ್ಟು 7 ಜನ ಅಣ್ಣ ತಮ್ಮಂದ್ರು ಇವರು. ಉಕ್ಕುಲ್ಗೆರೆ ಮಲ್ಲಪ್ಪ ಮಡಿ ಕೇಳ್ಕೊಂಡಂತ ಮಡಿ. ಇವತ್ತು ನಮ್ಮ ಮಲ್ಲೇಶಣ್ಣ ಈ ಮಡಿ ಮಲ್ಲಪ್ಪನ ಹತ್ರ ಕೋಪನ ಅಡಿಯಾಗಿ ಕಮ್ಮಿ ಮಾಡ್ಕೊತೀನಿ ಅಂತ ಇವತ್ತು ಹೇಳ್ಬಿಟ್ರೆ ಇಲ್ಲಿರೋರ್ಗೆಲ್ರಿಗೂ ಕೂಡ ಅದು ಸಂತೋಷ ಆಗುತ್ತೆ ಅಂತ ಹೇಳ್ತಾ ಮಲ್ಲೇಶಣ್ಣನ ತಂದೆ ತಾಯಿಗಳ ಫೋಟೋ ಇಟ್ಟಿದ್ದು ನನಗೆ ಭಾರಿ ಸಂತೋಷ ಆಯ್ತು. ನಿಜವಾಗ್ಲೂ ಕೂಡ ಒಳ್ಳೆ ತಂದೆ ತಾಯಿಗಳು ಒಳ್ಳೆ ಮಗನಿಗೆ ಜನ್ಮ ಕೊಟ್ಟರೆ. ನೋಡಿ, 10 ಕಟ್ಟದಕ್ಕೆ ಒಂದು ಮುತ್ತು ಕಟ್ಟು ಅಂತ ಬನ್ನೂರು ಹೋಬಳಿಯಲ್ಲಿ ಇವತ್ತು ತುರುಗ್ನೂರು ಮಲ್ಲೇಶ ಅಂದ್ರೆ ಎಲ್ರಿಗೂ ಕೂಡ ಪರಿಚಯ. ನರಸೀಪುರ ತಾಲೂಕಿನಲ್ಲಿ ಅವರ ಈ ವಿಡಂಬನಾ ಗುಣ, ಈ ಟೀಕಾ ಗುಣಗಳೇ ತುರುಗ್ನೂರು ಮಲ್ಲೇಶ್ ಬನ್ನ ಸ್ವಲ್ಪ ಯಾರು ಮಾತಾಡಬೇಡಿ ಅನ್ನೋ ಅಷ್ಟು ಒಂದು ಅವೇರ್ನೆಸ್ ನಮ್ಮ ತಾಲೂಕಿನಲ್ಲಿ ಸೃಷ್ಟಿಯಾಗಿದೆ. ಅಂದ್ರೆ ಅವ್ರ ಪ್ರಚಾರ ಅಷ್ಟರ ಮಟ್ಟಕ್ಕೆ ಅದು ಆಚಾರಕ್ಕೆ ಬಂದಿದೆ ಅಂತ. ಮಲ್ಲೇಶ್ ಇವತ್ತು ಹುಟ್ಟಹಬ್ಬ ಮಾಡ್ಕೊಂಡು ಅವ್ರ ತಂದೆ ತಾಯಿ ಭಾವಚಿತ್ರ ಇಟ್ಟಿದ್ದಾರೆ. ಧರ್ಮದ ಕುರುವಿಗಾಗಿ ಧರ್ಮಗುರು ಬಸವಣ್ಣನವ್ರ ಭಾವಚಿತ್ರ ಇಟ್ಟಿದ್ದಾರೆ. ಅವರ ಧರ್ಮನಿಷ್ಠೆ, ಅವರ ಮಾತಾಪಿತೃ ನಿಷ್ಠೆ, ಮಾತೃದೇವೋ ಭವ ಪಿತೃದೇವೋ ಭವ ಅಂತ ನಮ್ಮ ಉಪನಿಷತ್ತುಗಳು ಹೇಳ್ಕೊಡುತ್ತೆ. ಆ ತರ ನೋಡಿ, ಅದಕ್ಕೆ ದ್ಯೋತಕವಾಗಿ ತಂದೆ ತಾಯಿ ಭಾವಚಿತ್ರ ಇಟ್ಟಿದ್ದಾರೆ. ನಿಮ್ಮೆಲ್ಲರನ್ನ ಕರೆದು ನಿಮ್ ಜೊತೆ ಹುಟ್ಟಹಬ್ಬ ಮಾಡ್ಕೋಬೇಕು ಅನ್ನುವಂತ ಮಗುವಿನ ಮನಸ್ಸಿದೆಯಲ್ಲ, ಮಲ್ಲೇಶ್ ಅಣ್ಣನ ಒಳಗಡೆ ಒಂದು ಮಗುವಿನ ಮನಸ್ಸು. ಆ ಮನಸ್ಸಿಗೆ ನೀವೆಲ್ಲರೂ ಸರಿಯಾದ ಉತ್ತರ ಕೊಟ್ಟಿದ್ದೀರಾ. ಅದೇನಪ್ಪಾ ಅಂದ್ರೆ ಇವತ್ತು ಒಂದು ಟ್ರ್ಯಾಕ್ಟರ್ ಗಟ್ಲೆ ಹಾರನ ಹಾಕಿ ನಿಮ್ ಮನ್ಸಾರೆ ಅವರನ್ನ ಹರಸಿ ಹಾರೈಸಿ ಕೈಗೆ ಒಂದಷ್ಟು ದುಡ್ಡು ಕೊಟ್ರಿ, ಕವರ್ ತುಂಬೋಯ್ತು. ಅವ್ರ ತಂಗಿ ಅದನ್ನ ಎಲ್ಲಿ ತಗೊಂಡೋ ಬಚ್ಚಿಟ್ಕೊಂಡ್ಬಿಡ್ಲು. ಅದು ಇಡೀ ದುಡ್ಡನ್ನ ತಂಗಿ ಕೈ ಕೊಟ್ಬಿಟ್ಟ ಅವ ಮಲ್ಲೇಶನ್. ಅವಳು ಅವಸ್ಕೊಬಿಟ್ಲು. ದುಡ್ಡೆಲ್ಲ ಸಾಕಷ್ಟು ಬಂತು, ವಿಶ್ವಾಸ ಬಂತು, ಪ್ರೀತಿ ಬಂತು, ಸಂತೋಷ ಬಂತು ಅಂತ ಸಡಗರ ಸಂಭ್ರಮಕ್ಕೆ ಕಾರಣವಾಗಿರುವಂತ ಹುಟ್ಟಿದಬ್ಬದ ದಿವಸ ಒಂದು ಪ್ರಮಾಣ ಮತ್ತೆ 52ನೇ ವರ್ಷದ ಹುಟ್ಟಹಬ್ಬನ ಮಾಡ್ಕೋಬೇಕು ಅಂತ ಹಕ್ಕೊತ್ತಾಯನ ಮಾಡಿ ಯಾವ ಗಂಟು ಹಣದ ಗಂಟು ಇಲ್ಲೇ ಇದೆ. ಹಾಗಾಗಿ ಈ ಸಡಗರ ಸಂಭ್ರಮ ಅದು ನಿರಂತರವಾಗಿ ಮುಂದುವರಿಲಿ. ನಮ್ಮ ಮಲ್ಲೇಶನ ಕೈಗೆ ಮೈಕ್ ಕೊಡ್ತಾ ಇದ್ದೀನಿ. ಅವನು ನಮ್ಮ ಮುಂದೆ ಅದೊಂದು ಪ್ರಮಾಣ ಮಾಡ್ಲಿ ಅಂತ ಹಾರೈಸಿ ಅವ್ರಿಗೆ ಆಯುಷ್ಯ ಆರೋಗ್ಯ ಕೊಟ್ಟು ಭಗವಂತ ಕಾಪಾಡ್ಲಿ ಅಂತ ಹೇಳ್ತಾ ನನ್ನ ಮಾತುಗಳಿಗೆ ವಿರಾಮ ಕೊಡ್ತಾ ಇದ್ದೀನಿ. ಇದುವರೆಗೆ ದಿವ್ಯ ಸಾನ್ನಿಧ್ಯದ ಸ್ಥಾನದಲ್ಲಿ
ಅಲಂಕೃತರಾಗಿ ಈ ಒಂದು ಸಭೆಯನ್ನು ಉದ್ದೇಶಿಸಿ ತಮ್ಮ ಆಶೀರ್ವಚನ ದಯಪಾಲಿಸತಕ್ಕಂತಹ ಷಡಕ್ಷರ ದೇಶಿಕ ಮಹಾ